ಕರ್ನಾಟಕ ಕುರುಕ್ಷೇತ್ರಕ್ಕೆ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಆಗಿದೆ. ಕಾಂಗ್ರೆಸ್ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಅಮಿತ್ ಶಾ ರಣತಂತ್ರ ಸಭೆಯನ್ನ ನಡೆಸ್ತಾ ಇದ್ದು ವ್ಯೂಹಗಳನ್ನು ರಚಿಸೋದಕ್ಕೆ ಇಡೀ ದಿನ ಮೀಸಲಿಟ್ಟಿದ್ದಾರೆ. ಮೊದಲು ಬಿಜೆಪಿ ಜೆಡಿಎಸ್ ಜಂಟಿ ಸಭೆ ನಡೆಸಿರುವಂತಹ ಅಮಿತ್ ಶಾ ಸಂಜೆ ಡಿಕೆ ಕೋಟೆಯಲ್ಲಿ ಭರ್ಜರಿ ರೋಡ್ ಶೋ ಕೂಡ ನಡೆಸಲಿದ್ದಾರೆ. ಇದರ ಜೊತೆಗೇನೆ ಪಕ್ಷದೊಳಗಿನ ಬಂಡಾಯ ಶಮನಕ್ಕೂ ಮದ್ದರಿತಾ ಇರುವಂತಹ ಅಮಿತ್ ಶಾ ಈಶ್ವರಪ್ಪನವರಿಗೂ ಕರೆ ಮಾಡಿದ್ದಾರೆ. ವ್ಯೂಹ ಲೋಕಸಭೆ ಚುನಾವಣೆಗೆ ಅಮಿತ್ ಶಾ ವ್ಯೂಹ ಸಿದ್ಧವಾಗ್ತಿದೆ. ಚುನಾವಣೆ ಘೋಷಣೆ ಬಳಿಕ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿರೋ ಚುನಾವಣಾ ಚಾಣಕ್ಯ ಮೊದಲ ಮೈತ್ರಿ ಸಭೆ ನಡೆಸಿದ್ದಾರೆ. 28 ಕ್ಷೇತ್ರವನ್ನ ಗೆಲ್ಲೋ ಸಲುವಾಗಿ ದೋಸ್ತಿಗಳಿಗೆ ಬೂಸ್ಟ್ ನೀಡಿದ್ದಾರೆ. ಬಂಡಾಯ ನೆಲೆಗಳ ಗುದ್ದಾಟಕ್ಕೂ ಅಮಿತ್ ಶಾ ಮದ್ದರಿಯೋ ಪ್ರಯತ್ನ ಮಾಡ್ತಿದ್ದಾರೆ. ಕರುನಾಡ ಕುರುಕ್ಷೇತ್ರದಲ್ಲಿ ಅಮಿತ್ ಶಾ ರಣತಂತ್ರ. ಬಿಜೆಪಿ ಜೆಡಿಎಸ್ ನಾಯಕರ ಜೊತೆ ಅಮಿತ್ ಶಾ ಸಭೆ. ದೆಹಲಿಗೆ ಬರುವಂತೆ ಈಶ್ವರಪ್ಪಗೆ ಅಮಿತ್ ಶಾ ಕರೆ. ಮೈತ್ರಿಗೂ ಬೂಸ್ಟ್, ಮುನಿಸಿಗೂ ಮದ್ದು. ಟಿಕೆಟ್ ವಂಚಿತರ ಕೋಪಕ್ಕೂ ಅಮಿತ್ ಶಾ ಮುಲಾಮು. ಅಖಾಡ ಗೆಲುವಿಗೂ ಚಾಣಕ್ಯ ಇಟ್ಟಿರೋ ಹೆಜ್ಜೆಗಳಿವು. ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿರೋ ಅಮಿತ್ ಶಾ ಇವತ್ತು ಬೆಳಗ್ಗೆಯಿಂದಲೇ ಬಿಜೆಪಿ ಜೆಡಿಎಸ್ ಜಂಟಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಬಿಜೆಪಿಯ 15 ಮತ್ತು ಜೆಡಿಎಸ್ನ 8 ಮುಖಂಡರು ಭಾಗಿಯಾಗಿದ್ರು. ಆರಂಭದಲ್ಲೇ ಕುಮಾರಸ್ವಾಮಿ ಆರೋಗ್ಯ ವಿಚಾರಿಸಿದ ಅಮಿತ್ ಶಾ ಸಭೆ ಆರಂಭಿಸಿದ್ರು. ನಾನ್ ಚೆನ್ನಾಗಿದ್ದೀನಿ ಎಂದ ಕುಮಾರಸ್ವಾಮಿ ರಾಜ್ಯದಲ್ಲಿ ಚುನಾವಣೆ ಕಾವು ಹೇಗಿದೆ ಅನ್ನೋದನ್ನ ವಿವರಿಸಿದ್ರು. ಇದಾದ ಬಳಿಕ ಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಅಮಿತ್ ಶಾ ಕೆಲವೊಂದಿಷ್ಟು ಸಲಹೆ ನೀಡಿದ್ರು. ಸಭೆಯಲ್ಲಿ ಗೆಲುವಿಗಾಗಿ ಸಲಹೆ ನೀಡಿರೋ ಅಮಿತ್ ಶಾ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಹೋಗಬೇಕು ಅಂತ ಹೇಳಿದ್ದಾರೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಲು ಹೋರಾಟ ಮಾಡಬೇಕು ಅಂದಿರೋ ಚಾಣಕ್ಯ 2018ರ ವಿಧಾನಸಭೆ ಫಲಿತಾಂಶವನ್ನ ನೆನಪಿಸಿದ್ರು. 2018ರಲ್ಲಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ಲಾಭವಾಯಿತು. 2018ರಲ್ಲಾದ ಗೊಂದಲ ಮತ್ತೆ ಆಗದಂತೆ ನೋಡಿಕೊಳ್ಳಿ. ಎಲ್ಲೆಲ್ಲಿ ಸಮಾವೇಶ, ರೋಡ್ ಶೋ ಅಗತ್ಯವಿದೆ ಅದನ್ನ ಪಟ್ಟಿ ಮಾಡಿ ತಿಳಿಸಿ ಅಂತ ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಹೇಳಿದ್ದಾರೆ. ಜಂಟಿ ಸಭೆಯ ಬಳಿಕ ಅರಮನೆ ಮೈದಾನದಲ್ಲಿ 5 ಕ್ಷೇತ್ರಗಳ ಪ್ರಮುಖ ಸಮಾವೇಶ ನಡೆಸಿದರು. ಬೆಂಗಳೂರು ಉತ್ತರ, ದಕ್ಷಿಣ, ಕೇಂದ್ರ, ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಪ್ರಮುಖರ ಜೊತೆ ಸಭೆ ನಡೆಸಿದರು. ಅದರಲ್ಲೂ ಹಿಂದುಳಿದ ವರ್ಗಗಳನ್ನೇ ಹೆಚ್ಚು ಒಲಿಸಿಕೊಳ್ಳಲು ಶಾ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕಬ್ಜಾ ಮಾಡೋಕೆ ರಣತಂತ್ರ ರೂಪಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾಂಗ್ರೆಸ್ ಮತ್ತು ಡಿಕೆಶಿ ವಿರುದ್ಧ ಆರೋಪಗಳ ಸುರಿಮಳೆ ಸುರಿಸಿದರು. 10 साल मनमोहन सोनिया की सरकार में 12 लाख करोड़ का भ्रष्टाचार हुआ. के शिव कुमार जी को तो भ्रष्टाचार से परहेज ही नहीं. मगर मैं जानता हूं कर्नाटक की जनता भ्रष्टाचार को पसंद नहीं करती. यहाँ पर जो सरकार बनी वो सरकार कर्नाटक के हित में, डेवलपमेंट के हित में काम नहीं करती. मुख्यमंत्री और उप मुख्यमंत्री हर रोज एक अपनी कुर्सी बचाने में लगा है और दूसरा कुर्सी छीनने में लगा है. किसी को कर्नाटक की जनता का ध्यान नहीं. ಇನ್ನು ಇದಕ್ಕೂ ಮೊದಲು ಮಾತನಾಡಿದ ಮಾಜಿ ಸಿಎಂ ಬಿಎಸ್ವೈ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾಂಗ್ರೆಸ್ ವಿರುದ್ಧವೇ ಹರಿಹಾಯ್ತು. ರಣತಂತ್ರದ ಜೊತೆಗೆ ಬಂಡಾಯ ಶಮನಕ್ಕೂ ಅಮಿತ್ ಶಾ ಯತ್ನ. ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಸ್ಪರ್ಧಿಸಲ್ಲ ಎಂದ ಈಶ್ವರಪ್ಪ. ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಈಶ್ವರಪ್ಪ ಸಜ್ಜಾಗಿದ್ದಾರೆ. ಬಿಎಸ್ವೈ ತವರಲ್ಲೇ ಬಿಜೆಪಿಗೆ ಬಂಡಾಯ ಬಿಸಿ ತಟ್ಟಿದೆ. ಹೀಗಾಗಿ ಖುದ್ದು ಅಮಿತ್ ಶಾ ಫೀಲ್ಡ್ಗಿಳಿದಿದ್ದು ಈಶ್ವರಪ್ಪ ಬಂಡಾಯ ಶಮನಕ್ಕೆ ಮುಂದಾಗಿದ್ದಾರೆ. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪಗೆ ಕರೆ ಮಾಡಿರುವ ಕೇಂದ್ರ ಸಚಿವ ಅಮಿತ್ ಶಾ ನಾಳೆ ದೆಹಲಿಗೆ ಬನ್ನಿ ಅಂದಿದ್ದಾರೆ. ಅಮಿತ್ ಶಾ ಕರೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರೋ ಈಶ್ವರಪ್ಪ ದೆಹಲಿಗೆ ಬರ್ತೀನಿ, ಆದ್ರೆ ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರಂತೆ. ಹೀಗಂತ ಆಪ್ತ ವಲಯದಲ್ಲಿ ಈಶ್ವರಪ್ಪ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಈಶ್ವರಪ್ಪ ನಾಳೆ ಬೆಳಗ್ಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಬೇಡಿಕೆ ಇಟ್ಟಿದ್ದಾರೆ. ನಾಳೆ ಬೆಳಗ್ಗೆನೇ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ.
ನಾಳೆ ಬೆಳಗ್ಗೆನೇ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ. ನನ್ನ ಉದ್ದೇಶ ಪಕ್ಷ ಸರಿ ಆಗಬೇಕು. ಚುನಾವಣೆ ಮಂತ್ರ ಮಾಡ್ತೀನಿ ಅಂತಂದರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಳ್ಳಿ ಬಿಡ್ತೀನಿ, ನೋಡ್ಕೊಂಡು ಮಾಡ್ತೀನಿ. ಚುನಾವಣೆ ನಿಲ್ಲೋನೆ, ಚುನಾವಣೆ ನಂತರ ತಗೊಂಡು ಏನು ಮಾಡಲಿ, ಹಾಳಾಗೋದ್ಮೇಲೆ ಪೂರ ಯಾವುದೊಂದು ರಿಪೇರಿ ಮಾಡ್ತಾ ಹೋಗಲಿ ನಾನು. ಅಮಿತ್ ಶಾ ರಾಜ್ಯ ಭೇಟಿಗೆ ಕಿಡಿಕಾರಿದ ಸಿದ್ದರಾಮಯ್ಯ. ಇನ್ನು ಅಮಿತ್ ಶಾ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬರ ಪರಿಹಾರ 5 ಪೈಸೆ ಕೊಟ್ಟಿಲ್ಲ, ಪರಿಹಾರ ಕೊಡದೆ ಕನ್ನಡಿಗರ ಮತ ಕೇಳೋ ನೈತಿಕತೆ ಅಮಿತ್ ಶಾಗಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಬರ ಪರಿಹಾರ ನೀಡುವಂತೆ ಅಮಿತ್ ಶಾರನ್ನ ಕುಮಾರಸ್ವಾಮಿ ಕೇಳಲಿ ಅಂತ ಸವಾಲು ಹಾಕಿದ್ದಾರೆ. ಅಮಿತ್ ಶಾ ಬರಲಿ, ನರೇಂದ್ರ ಮೋದಿ ಅವರ ಬರಲಿ, ಅಥವಾ ನಡ್ಡಾ ಬರಲಿ, ಯಾರು ಬಂದರೂ ಕೂಡ ಅವರು ಈಗ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ, ಹೈ ಪವರ್ ಕಮಿಟಿ ಅಧ್ಯಕ್ಷರು. ಬರಗಾಲದ ಪರಿಹಾರ ಕೊಟ್ಟಿದ್ದಾರೆ. ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ವೋಟ್ ಕೇಳಕ್ಕೆ, ಕರ್ನಾಟಕದ ಜನರು ವೋಟ್ ಕೇಳಕ್ಕೆ ಯಾವ ಮಾರಲ್ ರೈಟ್ ಇದೆ? HDK ಕುಮಾರಸ್ವಾಮಿ ಕೊಡಿಸ್ಬಿಟ್ಟು ಬದ್ರಿ ಅಂತ ಹೇಳ್ಬೇಕ ಬೇಡ? ಪರಿಹಾರ ಕೊಟ್ಬಿಟ್ಟು ಬದ್ರಿ ಅಂತ ಹೇಳ್ಬೇಕ ಬೇಡ? ಪರಿಹಾರ ಕೊಟ್ಟಿದ್ದಾರೇನ್ರಿ? ಅಮಿತ್ ಶಾನೇ ಚೇರ್ಮನ್, ಅದಕ್ಕೆ ಮೇಕೆದಾಟುಗೆ ಪರ್ಮಿಷನ್ ಕೊಟ್ಟಿದ್ದಾರಾ? ಮಾದಾಯಿಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿದಾರಾ? ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5300 ಕೋಟಿ ಕೊಡ್ತೀವಿ ಅಂತ ಕೊಟ್ಟಿದ್ದಾರಾ? ಯಾಕೆ ಓಟ್ ಕೊಡ್ಬೇಕು ಅವ್ರಿಗೆ? ಅತ ಅಮಿತ್ ಶಾ ಡಿಕೆ ಬ್ರದರ್ಸ್ ಕೋಟೆ ಛಿದ್ರಗೊಳಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ಇತ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಪರಿಹಾರ ಕೊಟ್ಟಿಲ್ಲ, ಮತ ಕೇಳೋ ನೈತಿಕತೆ ಇಲ್ಲ ಅನ್ನೋ ಪ್ರತ್ಯಾಸ್ತ್ರ ಹೂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. 2 ಲಕ್ಷ ಮತಗಳ ಅಂತರದ ಗೆಲುವಿನ ಗುರಿಯನ್ನ ನೀಡಲಾಗ್ತಾ ಇದೆ. ಹೌದು, 4 ಕ್ಷೇತ್ರಗಳಿಗೂ ಗೆಲುವಿನ ಗುರಿ ಕೊಟ್ಟಿದ್ದಾರೆ ಅಮಿತ್ ಶಾ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 4 ಕ್ಷೇತ್ರಗಳ ಕೋರ್ ಕಮಿಟಿ ಸದಸ್ಯರ ಜೊತೆಗೆ ಅಮಿತ್ ಶಾ ಸಭೆ ನಡೆಸಲಾಗ್ತಾ ಇತ್ತಲ್ಲ, ಈ ಟೈಮ್ನಲ್ಲಿ JDS ಅನ್ನ ವಿಶ್ವಾಸಕ್ಕೆ ಪಡೆದು ಮತವನ್ನ ಹಾಕಿಸಿ ಅಂತ ಕೋರ್ ಕಮಿಟಿ ಸಭೆ ಸಂದರ್ಭದಲ್ಲಿ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ದಾವಣಗೆರೆಗೆ ಸಂಬಂಧಪಟ್ಟಂಗೆ, ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂಗೆ, ಒಟ್ಟು 4 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಭೆ ನಡೀತಾ ಇತ್ತು. ಇನ್ನು ಚಿತ್ರದುರ್ಗಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಷ್ಟೇ, ಅಲ್ಲಿ ಬಹಳ ಅಸಮಾಧಾನ ಇದೆ ಅನ್ನುವಂಥದ್ದು. ಬೆಳಗಾವಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹೌದು. ಆಮೇಲೆ ಬೀದರ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಬಿಜೆಪಿಗೆ ತಲೆ ಬಿಸಿ ಆಗಿದೆ. ಈಗ ಕೆಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಿದಂಥ ಸಂದರ್ಭದಲ್ಲಿ 4 ಕ್ಷೇತ್ರಗಳಿನ ವಿಚಾರವಾಗಿ ಪ್ರಸ್ತಾಪ ಆದಾಗ 2 ಲಕ್ಷ ಮತಗಳ ಅಂತರದಲ್ಲಿ ನೀವು ಗೆಲ್ಲಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಯಿತು ಅನ್ನುವಂಥದ್ದು ಕೇಳ್ಬರ್ತಾ ಇದೆ. ಅದಾದಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ, ಮಧ್ಯಾಹ್ನ 1 ಗಂಟೆ ಒಳಗೇನೆ ನೀವು ಮತ ಹಾಕಿಸಿ, BJP ಅಭ್ಯರ್ಥಿಗಳು ಮಧ್ಯಾಹ್ನ 1 ಗಂಟೆ ಒಳಗೆ ನೀವು ಮತ ಹಾಕಿಸ್ಬಿಡಬೇಕು, JDS ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ ಹಾಕಿಸಿ ಅಂತ ಅಮಿತ್ ಶಾ ಸೂಚನೆ ಕೊಟ್ಟರು. ದಾವಣಗೆರೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಈ ಸಂದರ್ಭದಲ್ಲಿ ಚರ್ಚೆಗೆ ಬಂತು. ಕೆಲ ನಾಯಕರುಗಳಿಗೆ ಅಲ್ಲಿ ನೇರ ಸೂಚನೆಯನ್ನು ಕೊಡ್ತಾರೆ, ಹಿಂಗೆಲ್ಲ ಬಂಡಾಯ ಹೇಳ್ಬೇಡಿ ಅಂತ. ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ವಿಶ್ವನಾಥ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.